ಪರೀಕ್ಷೆ ನಮ್ಗೆ ಗೊತ್ತಿದ್ದಂಗೆ PSI ಪರೀಕ್ಷೆ 28ಕ್ಕೆ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. 22ರಿಂದ 28ಕ್ಕೆ ಅಂತ ಮಾಡಿದ್ರು. ಆಮೇಲೆ ಅದು ಅವತ್ತು ಕೂಡ UPSCಯಲ್ಲಿ ಒಂದು ಇಂಗ್ಲೀಷ್ ಪೇಪರ್ ಕ್ಲಾಶ್ ಆಗ್ತಾ ಇದೆ ಅಂತೇಳಿ ನಮಗೆ ಮಾಹಿತಿ ಗೊತ್ತಾದ ಮೇಲೆ ಅದನ್ನು 3ನೇ ತಾರೀಕು ಅಕ್ಟೋಬರ್ 3ನೇ ತಾರೀಕಿಗೆ ಅಂತೇಳಿ ಫಿಕ್ಸ್ ಮಾಡಿದ್ದೇವೆ. ಅದು ಈಗಾಗಲೇ KEAನವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅನೌನ್ಸ್ ಮಾಡಿದ್ದಾರೆ. ಅವರು ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ, ಅವತ್ತಿಗೆ ಎಕ್ಸಾಮ್ ಮಾಡ್ತಾರೆ. ಜೊತೆಲಿ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಹಾರಿಸಿದ್ದಾರೆ. ಇದ್ರ ವಿರುದ್ಧ ಕ್ರಮ ಆಗ್ತಿಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಬಿಜೆಪಿ ಆರೋಪ. 3 ಜಿಲ್ಲೆಯಲ್ಲಿ ನಮಗೆ ಕಂಡು ಬಂದಿದೆ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೈನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ. ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಯಾರು ಈ ಸಂದರ್ಭದಲ್ಲಿ ನಿಮಗೆ ಪ್ರಚೋದನೆ ಮಾಡಿ ಈ ಬಾವುಟ ಹಾರಿಸ್ಬೇಕು ಅಂತ ಹೇಳಿದರು ಅಂತೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾ ಇದ್ದೀವಿ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರು 17, 18, 20 ವರ್ಷದ ಹುಡುಗರಿಗೆ ಇದನ್ನು ಇನ್ಸ್ಟಿಗೇಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾಗಮಂಗಲ ಕೇಸಲ್ಲಿ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಡ್ತಾ ಇದೆ ಆರೋಪಿಗಳಿಗೆ ಸರ್ಕಾರ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ ಸರ್. ಸುಮ್ಮನೆ ಬೇಕು, ಅವರು ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದಕ್ಕೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ. ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನೆಲ್ಲವನ್ನು ಕೂಡ ಮುಲಾಜಿಂದ ತಗೊಂಡಿದ್ದೀವಿ. ಇನ್ನೂ ಕೂಡ ತನಿಖೆ ಏನು ಮಾಡ್ತಾ ಇದ್ದಾರೆ, ಆ ತನಿಖೆಯಲ್ಲೇನು ವಿಚಾರಗಳು ಬರುತ್ತೆ ಅದರ ಆಧಾರದ ಮೇಲೆ ಇನ್ನೂ ಮುಂದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಅದನ್ನು 100 ಸರಿ ಹೇಳ್ತೀನಿ ನಾನು, ಯಾವುದೇ ಮುಲಾಜಿಂದೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತೇವೆ. ಅವರು ಹೇಳ್ತಾನೆ ಇರ್ತಾರೆ. ಅವರು ದಿನಕ್ಕೊಬ್ಬೊಬ್ಬರು BJP ಮುಖಂಡರುಗಳು ದಿನಕ್ಕೊಬ್ಬೊಬ್ಬರು ನಾಗಮಂಗಲದ ವಿಚಾರದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ. ಅವ್ರದ್ದೇ ಒಂದು ಡಿಸೈನ್ ಇದೆ. ಅದು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋಣ ದಿನಕ್ಕೆ ಅಂತ ಹೇಳಿ. ನಾವು ಏನು ಕಾನೂನು ಪ್ರಕಾರ ತಗೋಬೇಕು ತಗೊಳ್ತೀವಿ.